ಫ್ರೆಂಡ್ಸ್, ಈಗ ನಮ್ಮ ಶಕ್ತಿ ವಲಯನ ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ನಾವು ಎರಡು ಕಡೆನೂ ವರ್ಕ್ ಮಾಡಬೇಕಾಗತ್ತೆ. ಒಂದು ಫಿಸಿಕಲ್ ಬಾಡಿ ಮೇಲೂ ವರ್ಕ್ ಮಾಡಬೇಕು, ಹಾಗೂ ಮೆಂಟಲ್ ಬಾಡಿ ಮೇಲೂ ಕೂಡ ವರ್ಕ್ ಮಾಡಬೇಕು. ಆವಾಗ ಮಾತ್ರ ನಮ್ಮ ಶಕ್ತಿ ವಲಯ ಚೆನ್ನಾಗಿ ನಾವು ಎನರ್ಜೈಸ್ ಆಗಿ ಇಟ್ಕೋಬೋದು. ನಾವು ಒಂದು ಭಾಗದಲ್ಲಿ ಕೆಲಸ ಮಾಡ್ತೀನಿ, ಇನ್ನೊಂದು ಭಾಗದಲ್ಲಿ ನಾನು ಮಾಡಲ್ಲ ಅಂತಂದರೆ ಅದು ಶಕ್ತಿ ಎಲ್ಲೋ ಒಂದು ಕಡೆ ಪೋಲಾಗ್ತಾ ಇರುತ್ತೆ. ಯಾಕೆಂದರೆ ನಮಗೆ ಬಾಡಿ, ಮೈಂಡ್, ಸೋಲು ಈ ಮೂರು ಅಲೈನ್ ಆಗಬೇಕು ಅಂತಂದರೆ ನಮಗೆ ಬಾಡಿನೂ ಅಷ್ಟೇ ಮುಖ್ಯ, ಒಳಗಡೆ ಮೆಂಟಲ್ ಬಾಡಿನೂ ಅಷ್ಟೇ ಮುಖ್ಯ. ಇವೆರಡೂ ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ರೆ ಸೋಲು ಒಂದು ಚೈತನ್ಯ, ಒಂದು ಸಾಕ್ಷಿ ರೂಪದಲ್ಲಿ ಅದು ತನ್ನ ಕೆಲಸನ ಮಾಡ್ತಾ ಇರುತ್ತೆ ಅಲ್ವಾ. ನಮಸ್ತೆ ಎಲ್ಲರಿಗೂ, ಚೇತನ ಸೂತ್ರ ಹೀಲಿಂಗ್ ಸೆಂಟರ್ಗೆ ಈ ದಿನ ನಾವು ನಮ್ಮ ಶಕ್ತಿ ವಲಯನ ಹೇಗೆ ನಾವು ಎನರ್ಜೈಸ್ ಆಗಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಈಗ ನಮ್ಮ ಶಕ್ತಿ ವಲಯನ ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ನಾವು ಎರಡು ಕಡೆನೂ ವರ್ಕ್ ಮಾಡಬೇಕಾಗತ್ತೆ. ಒಂದು ಫಿಸಿಕಲ್ ಬಾಡಿ ಮೇಲೂ ವರ್ಕ್ ಮಾಡಬೇಕು, ಹಾಗೂ ಮೆಂಟಲ್ ಬಾಡಿ ಮೇಲೂ ಕೂಡ ವರ್ಕ್ ಮಾಡಬೇಕು. ಆವಾಗ ಮಾತ್ರ ನಮ್ಮ ಶಕ್ತಿ ವಲಯ ಚೆನ್ನಾಗಿ ನಾವು ಎನರ್ಜೈಸ್ ಆಗಿ ಇಟ್ಕೋಬೋದು. ನಾವು ಒಂದು ಭಾಗದಲ್ಲಿ ಕೆಲಸ ಮಾಡ್ತೀನಿ, ಇನ್ನೊಂದು ಭಾಗದಲ್ಲಿ ನಾನು ಮಾಡಲ್ಲ ಅಂತಂದರೆ ಅದು ಶಕ್ತಿ ಎಲ್ಲೋ ಒಂದು ಕಡೆ ಪೋಲಾಗ್ತಾ ಇರುತ್ತೆ. ಯಾಕೆಂದರೆ ನಮಗೆ ಬಾಡಿ, ಮೈಂಡ್, ಸೋಲು ಈ ಮೂರು ಅಲೈನ್ ಆಗಬೇಕು ಅಂತಂದರೆ ನಮಗೆ ಬಾಡಿನೂ ಅಷ್ಟೇ ಮುಖ್ಯ, ಒಳಗಡೆ ಮೆಂಟಲ್ ಬಾಡಿನೂ ಅಷ್ಟೇ ಮುಖ್ಯ. ಇವೆರಡೂ ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ರೆ ಸೋಲು ಒಂದು ಚೈತನ್ಯ, ಒಂದು ಸಾಕ್ಷಿ ರೂಪದಲ್ಲಿ ಅದು ತನ್ನ ಕೆಲಸನ ಮಾಡ್ತಾ ಇರುತ್ತೆ ಅಲ್ವಾ. ಹಾಗಾಗಿ ನೀವು ಮೊದಲು ಫಿಸಿಕಲಿ ನೀವು ನಿಮ್ಮ ಎನರ್ಜಿನ ಶಕ್ತಿನ ಎನರ್ಜೈಸ್ ಮಾಡ್ಕೋಬೇಕು. ಯಾವುದೆಲ್ಲ ಮಾಡ್ಕೋಬೋದು ಅಂದರೆ ಎಕ್ಸಸೈಸ್ ಮಾಡೋದು, ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡೋದಾಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಹಾಗೂ ಯಾವ್ದಾರ ಸ್ಪೋರ್ಟ್ಸಲ್ಲಿ ಇರೋದಾಗಿರ್ಬೋದು, ಮತ್ತು ಇನ್ನು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಗಳಲ್ಲಿ ಏನಾದ್ರು ಭಾಗವಹಿಸೋಂಥದ್ದಾಗಿರ್ಬೋದು, ಅದರಲ್ಲೂ ಕೂಡ ನಿಮ್ಮ ಶಕ್ತಿ ವಲಯನ ನೀವು ಚೆನ್ನಾಗಿಟ್ಕೋಬೋದು. ಆಮೇಲೆ ಒಳ್ಳೊಳ್ಳೆ ಜನದ ಹತ್ರ ಸೇರೋದು, ಒಳ್ಳೆ ಜಾಗದಲ್ಲಿ ಓಡಾಡೋ ಅಂಥದ್ದು, ಅದರಲ್ಲೂ ಕೂಡ ನಿಮ್ಮ ಶಕ್ತಿ ವಲಯನ ಚೆನ್ನಾಗಿ ಇಟ್ಕೋಬೋದು. ಹೀಗೆ ಫಿಸಿಕಲಿ ನಿಮಗೇನು ಒಳ್ಳೆಯದು ಅಂತ ಜಾಗ ಇರುತ್ತೆ, ಒಳ್ಳೆಯದಿರುತ್ತೆ, ಅದರಲ್ಲೇ ಎಲ್ಲ ನೀವು ಇನ್ವಾಲ್ವ್ ಆದಾಗ ಅದರಲ್ಲಿ ನಿಮ್ಮ ಶಕ್ತಿ ವಲಯನ ಚೆನ್ನಾಗಿ ಇಟ್ಕೋಬೋದು. ಆಮೇಲೆ ಮೆಂಟಲಿ ಬರೋದಾದರೆ, ಮೆಂಟಲಿ ನೀವು ಧ್ಯಾನ ಮಾಡೋದಾಗಿರ್ಬೋದು, ಪ್ರಾಣಾಯಾಮ ಮಾಡೋದಾಗಿರ್ಬೋದು, ಹಾಗೂ ಒಳ್ಳೊಳ್ಳೆ ಬುಕ್ಕುಗಳು ಓದೋದಾಗಿರ್ಬೋದು, ಆಮೇಲೆ ಸ್ತೋತ್ರಗಳು ಪಠನೆ ಮಾಡೋದು, ಮಂತ್ರ ಚಾಂಟಿಂಗ್ ಮಾಡೋದು, ಒಂದು ವೇದಗಳ ಪಾರಾಯಣ ಮಾಡೋದು, ಒಂದು ಒಳ್ಳೆ ಆಥರ್ಸು ಸಾಧಕರ ಬುಕ್ಕುಗಳು ಓದೋದಾಗಿರ್ಬೋದು, ಒಂದು ಸಂಗೀತ ಕೇಳೋದು ಅಥವಾ ನೀವೇ ಕಲಿತು ಹಾಡೋದಾಗಿರ್ಬೋದು, ಯಾವುದರ ಇನ್ಸ್ಟ್ರೂಮೆಂಟ್ಸ್ನ ನೀವು ಇದು ಮಾಡೋದಾಗಿರ್ಬೋದು, ಕಲಿಯೋದಾಗಿರ್ಬೋದು, ಡ್ಯಾನ್ಸ್ ಫಾರ್ಮ್ ಆಗಿರ್ಬೋದು, ಈ ರೀತಿ ನೀವು ಆ ಥರ ಮೆಂಟಲಿ ನೀವು ಅದರೆಲ್ಲ ತೊಡಗಿಕೊಂಡಿದ್ರೆ ಆವಾಗಲೂ ಕೂಡ ನಿಮ್ಮ ಶಕ್ತಿ ಎನರ್ಜೈಸ್ ಆಗುತ್ತೆ. ದೇಹಕ್ಕೆ ಬೇಕಾಗಿರೋ ಒಳ್ಳೊಳ್ಳೆ ಸೊಪ್ಪು ತರಕಾರಿಗಳು, ಹಣ್ಣುಗಳು, ಒಳ್ಳೆಯ ಫುಡ್ಡುಗಳು, ಆಮೇಲೆ ಎಲ್ಲರ ಜೊತೆ ಕೂತು ಊಟ ಮಾಡೋದಾಗಿರ್ಬೋದು, ರಿಲೇಷನ್ಶಿಪ್ ಚೆನ್ನಾಗಿ ಇಟ್ಕೊಂಡು ಒಬ್ಬರಿಂದ ಒಬ್ಬರು ಮನೆಗೆ ಹೋಗಿ ಬಂದು ತುಂಬ ಖುಷಿಯಾಗಿರೋದಂಥದ್ದು, ಒಂದು ಇಂಡೋರ್ ಗೇಮ್ಗಳು ಆಡೋ ಅಂಥದ್ದು, ಔಟ್ಡೋರ್ ಗೇಮ್ ಆಡೋ ಅಂಥದ್ದು, ಅಥವಾ ಹೊರಗಡೆ ಒಂದು ಚಿಕ್ಕ ಟೂರ್ ಮಾಡ್ಕೊಂಬರೋ ಅಂಥದ್ದಾಗಿರ್ಬೋದು. ಇಂಥದ್ದೆಲ್ಲ ಮಾಡಿದಾಗಲೂ ಕೂಡ ನಿಮ್ಮ ಶಕ್ತಿ ವಲಯ ಕೂಡ ಎನರ್ಜೈಸ್ ಆಗುತ್ತೆ. ಒಳ್ಳೆ ತುಂಬ ಚೆನ್ನಾಗಿರೋ ಅಂಥ ಹಿಲ್ ಸ್ಟೇಷನ್ಗಳಿಗೆ ಹೋಗಿರೋದಾಗಿರ್ಬೋದು, ನೇಚರಲ್ಲಿ ಇದ್ದಾಗಲೂ ನಿಮ್ಮ ಶಕ್ತಿ ವಲಯ ಚೆನ್ನಾಗಾಗುತ್ತೆ. ಆಮೇಲೆ ಕೆಲವೊಂದು ಟೆಂಪಲ್ಸ್ಗಳಿಗೆ ಹೋದಾಗಲೂ ಕೂಡ ನಿಮ್ಮ ಶಕ್ತಿ ವಲಯ ಎನರ್ಜೈಸ್ ಆಗುತ್ತೆ. ಈ ಥರ ಫಿಸಿಕಲಿ, ಮೆಂಟಲಿ ಎರಡು ಕಡೆನೂ ನೀವು ಫೋಕಸ್ ಮಾಡಿ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ನಿಮ್ಮ ಶಕ್ತಿ ವಲಯ ಎನರ್ಜೈಸ್ ಆಗಿರುತ್ತೆ ಯಾವಾಗಲೂ. ಒಂದು ಕಡೆ ಇಲ್ಲ ಮೆಂಟಲಿ ಮಾಡ್ತೀನಿ, ನಾನು ಯಾವುದೋ ಒಂದು ಚಾಂಟಿಂಗ್ ಮಾಡ್ತೀನೋ ಅಥವಾ ಮೆಡಿಟೇಷನ್ ಮಾಡ್ತೀನೋ, ನಾನು ಫಿಸಿಕಲಿ ನಾನು ಜಾಸ್ತಿ ಗಮನ ಕೊಡೋಕ್ಕಾಗಲ್ಲ ಅಂತಂದರೆ ಅಲ್ಲೂ ಕೂಡ ನಿಮಗೆ ವೀಕ್ ಆಗುತ್ತೆ. ಯಾಕೆ ಅಂದರೆ ಮನಸ್ಸು ಚೆನ್ನಾಗಿರಬೇಕು ಅಂದರೆ ಬಾಡಿ ರೆಸ್ಪಾನ್ಸ್ ಮಾಡಬೇಕು, ಈ ಬಾಡಿ ಚೆನ್ನಾಗಿರಬೇಕು ಅಂದರೆ ಮನಸ್ಸು ರೆಸ್ಪಾನ್ಸ್ ಮಾಡಬೇಕು. ಇವೆರಡೂ ಒಂದೇ ಒಂದು ನಾಣ್ಯದ ಎರಡು ಮುಖಗಳಿದ್ದಾಗೆ ಅಲ್ವಾ. ಹಾಗಾಗಿ ನೀವು ಎರಡು ಕಡೆನೂ ಕೂಡ ವರ್ಕ್ ಮಾಡಬೇಕು. ನೀವು ಬೆಳಗ್ಗೆ ಎದ್ದು ನೀವು ನಿಮ್ಮ ದೇಹಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು, ನೀವು ಒಳಗಡೆ ಆಲೋಚನೆಗಳು ಮತ್ತು ನಿಮ್ಮ ಅಭ್ಯಾಸಗಳಿಗೂ ಕೂಡ ನೀವು ಸಂಸ್ಕಾರಗಳಿಗೂ ಕೂಡ ನೀವು ಪ್ರಾಮುಖ್ಯತೆ ಕೊಟ್ಟರೆ ಆವಾಗ ನಿಮ್ಮ ಶಕ್ತಿ ವಲಯ ಚೆನ್ನಾಗಿ ಎನರ್ಜೈಸ್ ಆಗಿರುತ್ತೆ. ಹಾಗಾಗಿ ನೀವು ಕೆಲವು ಸ್ತೋತ್ರಗಳನ್ನ ಕಿವಿಯಿಂದ ನಿಮ್ಮ ಬಾಯಿಂದ ಹಾಡೋಕ್ಕಾಗದಿದ್ರೂ ಕಿವಿಯಿಂದ ಕೇಳಿದ್ರೂ ನಿಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗಾಗಿ ಆದಷ್ಟು ನೀವು ಕೆಲವು ಸ್ತೋತ್ರಗಳನ್ನೆಲ್ಲ ಕಲೀರಿ. ತುಂಬ ಶಕ್ತಿಯುತವಾದ ಸ್ತೋತ್ರಗಳಿದೆ. ಇದೇನು ಲಲಿತಾ ಸಹಸ್ರನಾಮ ಇದೆ,
ಮತ್ತು ಸೌಂದರ್ಯ ಲಹರಿ ಇದೆ, ಶಿವಾನಂದ ಲಹರಿ ಇದೆ, ತ್ರಿಶತಿ ಇದೆ, ಅಷ್ಟಕಗಳಿದ್ದಾವೆ, ಭಜಗೋವಿಂದಂ ಇದೆ. ಎಷ್ಟೊಂದು ನಮಗೆ ಕೊಟ್ಟಿದ್ದಾರೆ. ನಮಗೆ ಋಷಿಮುನಿಗಳು, ಸಾಧಕರುಗಳು ನಮ್ಮ ಭಾರತದಲ್ಲಿ ಸನಾತನ ಧರ್ಮದಲ್ಲಂತೂ ತುಂಬ ಇದೆ. ನಾವೇ ಪುಣ್ಯವಂತರು ಅಂತ ಹೇಳಬೇಕು. ಅಂಥ ಸ್ತೋತ್ರಗಳೆಲ್ಲ ಕೊಟ್ಟಿದ್ದಾರೆ ನಮಗೆ. ಮುಂದೆ ಕಲಿಯುಗದಲ್ಲಿ ಬಂದಾಗ ತುಂಬ ಸ್ಟ್ರೆಸ್ಸು ಮತ್ತು ತುಂಬ ಆಲೋಚನೆಗಳು, ಶಾಂತಿಗಳು ಬರುತ್ತೆ ಅಂತಲೇ ಅವ್ರು ಇಂಥದ್ದೆಲ್ಲ ಮಾಡಿಟ್ಟಿದ್ದಾರೆ. ಮನಸ್ಸನ್ನ ಒಂದು ಕಡೆ ಏಕಾಗ್ರತೆಯಲ್ಲಿ ತಂದು ಅದನ್ನು ಅಳವಡಿಸ್ಕೊಳ್ಳಿ ಅಂತಲೇ ನಮಗೆ ಇದನ್ನೆಲ್ಲ ಮಾಡಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ನೀವು ನಿಮ್ಮ ಶಕ್ತಿಯೆಲ್ಲ ಜಾಸ್ತಿ ಮಾಡ್ಕೋಬೇಕು ಅಂದರೆ ಇಂಥದ್ರಲ್ಲೆಲ್ಲ ನೀವು ತೊಡಗಿಸ್ಕೋಬೇಕು. ಮುಂದೆ ನಮ್ಮ ಸಂಸ್ಥೆಯಿಂದನೂ ಒಂದು ಹೊಸ ವರ್ಕ್ಶಾಪು ಶುರುವಾಗ್ತಾ ಇದೆ, ಸೌಂದರ್ಯ ಲಹರಿದು. ಅದು ತುಂಬ ಒಂದು ದೊಡ್ಡ ಹೀಲಿಂಗ್ ರಾಗಗಳ ಮುಖಾಂತರ ಒಂದು ವರ್ಕ್ಶಾಪ್ ಬರ್ತಾ ಇದೆ. ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ತಿಳಿಸ್ತೀನಿ ಸದ್ಯದಲ್ಲೇ. ಈಗ ನಿಮ್ಮ ಶಕ್ತಿಯೊಲೆನ ಸುರಕ್ಷಿತವಾಗಿ ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ಕೋಬೇಕು ಅಂದರೆ ಈ ರೀತಿಯೆಲ್ಲ ಫಿಸಿಕಲಿ ಮೆಂಟಲಿ ಎರಡು ಕಡೆನೂ ಬ್ಯಾಲೆನ್ಸ್ ಮಾಡಿಕೊಂಡು ನಿಮ್ಮನ್ನು ನೀವು ಅಳವಡಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಇಂಥದ್ದೇ ಒಂದು ವೀಡಿಯೋ ಎತ್ಕೊಂಡ್ಬರ್ತೀವಿ. ನಮಸ್ತೆ, ನನ್ನ ಹೆಸರು ಮೀನಾಕ್ಷಿ, ಸ್ಪಿರಿಚುವಲ್ ಕೋಚ್ ಹಾಗೂ ಎನರ್ಜಿ ಹೀಲರ್, ರೇಖಿ ಮಾಸ್ಟರ್ ಕೆಲಸ ಮಾಡ್ತಾಯಿದ್ದೀನಿ.